ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಯ ಗೊಂದಲದ ಮಧ್ಯದಲ್ಲೇ ಇಬ್ಬರು ನಾಯಕರು ಮುಖಾಮುಖಿ ಆಗ್ತಿದ್ದಾರೆ. ಇಬ್ಬರು ನಾಯಕರು ಜೊತೆಗೂಡಿ ಬ್ರೇಕ್ಫಾಸ್ಟ್ ಮಾಡ್ತಾ ಚರ್ಚೆ ಮಾಡುವಂತ ಹೊಸ ರೀತಿಯ ರಾಜಕೀಯಕ್ಕೆ ನಾಂದಿ ಹಾಡ್ತಿದ್ದಾರೆ ಇಬ್ಬರು ನಾಯಕರು. ಗೊತ್ತಿಲ್ಲ, ಇಬ್ಬರು ನಾಯಕರು ಪದೇ ಪದೇ ರೀತಿ ಮುಖಾಮುಖಿ ಆಗ್ತಾ ಇರೋದು ಅವ್ರ ಮನೆಗೆ ಇವರು, ಇವ್ರ ಮನೆಗೆ ಅವರು ಹೋಗ್ತಾ ಇರುವಂತಹ ಉದ್ದೇಶ ನಾವು ಒಗ್ಗಟ್ಟಾಕಿದ್ದೀವಿ ಅನ್ನುವಂತ ಸಂದೇಶ ವಿರೋಧಿಗಳಿಗೆ ಕೊಡೋದಿರಬಹುದು. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಏನ್ ಹೇಳಬಹುದು ಇವತ್ತಿನ ಮೀಟಿಂಗ್ ಅಲ್ಲಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಹೈಕಮಾಂಡ್ ಎಲ್ಲವನ್ನ ನಮ್ಮ ಮೇಲೆಯೇ ಬಿಟ್ಟಿದೆ ಅನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯನವರಿಗೆ ಕನ್ವೆ ಮಾಡಬಹುದು. ಯಾಕಂದ್ರೆ ಪದೇ ಪದೇ ವರಿಷ್ಠರನ್ನ ಭೇಟಿಯಾದಾಗ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಹೇಳ್ಬಿಟ್ಟಿದೆ ಅಂತೆ, ನೀವೇ ಇಬ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ, ನೀವು ಯಾವ ನಿರ್ಧಾರಕ್ಕೆ ಬಂದ್ರೂ ಕೂಡ ನಮಗದು ಓಕೆ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಹೇಳಿರೋದ್ರಿಂದ ಹೈಕಮಾಂಡ್ ನಮ್ಮ ಮೇಲೆ ಬಿಟ್ಟಿದೆ, ನಾವೇ ಕೂತ್ಕೊಂಡು ಒಂದು ನಿರ್ಧಾರಕ್ಕೆ ಬಂದ್ಬಿಡೋಣ ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಗಬಹುದು. ನೀವೀಗಾಗಲೇ ಎಲ್ಲಾ ಅಧಿಕಾರವನ್ನ ಅನುಭವಿಸಿದ್ದೀರಿ ಅನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯನವರಿಗೆ ಡಿ.ಕೆ. ಶಿವಕುಮಾರ್ ಹೇಳುವಂತಹ ಸಾಧ್ಯತೆ ಇದೆ. ನೀವು ಒಪ್ಪಿ ನನಗೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡಬೇಕು, ಕಾರಣ ನಾನು ಕೂಡ ಸತತವಾಗಿ 40 ವರ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದೀನಿ, ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಬಹುದು. ಸರ್ಕಾರ ಬರೋದಕ್ಕೆ ಇಬ್ಬರೂ ಕಾರಣ ಅಲ್ಲವೇ? ಇದನ್ನ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷನಾಗಿ ನನ್ನ ನೇತೃತ್ವದಲ್ಲಿ ನಾವು ಚುನಾವಣೆ ಫೇಸ್ ಮಾಡಿದ್ದೀವಿ, ನಿಮ್ಮಷ್ಟೇ ನಾನು ಶ್ರಮ ಪಟ್ಟಿದ್ದೀನಿ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ, ಹಂಗಾಗಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಬಹುದು ಸಿದ್ದರಾಮಯ್ಯನವರಿಗೆ ಡಿ.ಕೆ. ಶಿವಕುಮಾರ್ ಅವರು ಅಂತ. ಹೀಗಾಗಿ ನನಗೂ ಕೂಡ ಸಿಎಂ ಆಗಬೇಕು ಅನ್ನುವಂತ ಆಸೆ ಇದೆ, ನೀವೊಂದು ಅವಕಾಶ ಕಲ್ಪಿಸಬೇಕು, ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಒನ್ಸ್ ಅಗೇನ್ ಸಿದ್ದರಾಮಯ್ಯನವರಿಗೆ ಕೇಳುವಂತಹ ಸಾಧ್ಯತೆ ಇದೆ ಇವತ್ತಿನ ಮೀಟಿಂಗ್ ನಲ್ಲಿ. ಬಟ್ ಸಿದ್ದರಾಮಯ್ಯನವರು ಇದೆಲ್ಲದಕ್ಕೂ ಅಸ್ತು ಅಂತಾರ ಅನ್ನೋದು ಪ್ರಶ್ನೆ. ಗೊತ್ತಿಲ್ಲ ಇವತ್ತು ಏನ್ ಬೆಳವಣಿಗೆ ಆಗುತ್ತೆ. ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಕೂಡ ಒಪ್ಕೊಂಡ್ರೆ ಓಕೆ, ಇಲ್ಲ ಪದೇ ಪದೇ ಅವ್ರದೊಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಹೈಕಮಾಂಡ್ ಹೇಳಿದ್ದನ್ನ ಕೇಳೋದಕ್ಕೆ ನಾವು ಸಿದ್ಧರಿದ್ದೀವಿ, ಇಬ್ಬರು ನಾಯಕರು ಕೂಡ ಅದೇ ಮನಸ್ಥಿತಿಯಲ್ಲಿದ್ದೀವಿ ಅಂತ, ಹಂಗಾಗಿ ಒನ್ಸ್ ಅಗೇನ್ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡ್ತಾರಾ ಅಂತ. ಇದು ನನ್ನ ಬಹಳ ವರ್ಷಗಳ ಕನಸು ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಬಹುದು. ನಾನು ಆರಂಭದಲ್ಲೇ ಹೇಳಿದ್ನಲ್ಲ, 40 ವರ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದೀನಿ, ಕೆಪಿಸಿಸಿ ಅಧ್ಯಕ್ಷ ಆಗಿ ನನ್ನ ನೇತೃತ್ವದಲ್ಲಿ ಚುನಾವಣೆ ಫೇಸ್ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೀನಿ, ನೀವು ಎಲ್ಲಾ ರೀತಿಯ ಅಧಿಕಾರವನ್ನ ಅನುಭವಿಸಿದ್ದೀರಿ, ಬಟ್ ನನಗೊಂದು ಆಸೆ ಇದೆ, ಅದು ಸಿಎಂ ಆಗಬೇಕು ಅಂತ, ಹಂಗಾಗಿ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಬಹುದು ಇವತ್ತಿನ ಈ ಭೇಟಿ ಸಂದರ್ಭದಲ್ಲಿ ಅಂತ. ಅದ್ರ ಜೊತೆಗೆ ಅವತ್ತು ಹೈಕಮಾಂಡ್ ಮುಂದೆ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆ ಆಗಿದೆ, ಒಪ್ಪಂದಗಳಾಗಿತ್ತಲ್ಲ, ಆ ಒಪ್ಪಂದದ ಪ್ರಕಾರ ಬಿಟ್ಕೊಡಿ ಸರ್ ಸಿಎಂ ಕುರ್ಚಿಯನ್ನ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೇಳೋ ಸಾಧ್ಯತೆ ಇದೆ. ಬಟ್ ಅದಕ್ಕೆ ಸಿದ್ದರಾಮಯ್ಯನವರು ಏನ್ ಹೇಳಬಹುದು ಅನ್ನೋದು ಕೂಡ ಪ್ರಶ್ನೆ ಇದೆ. ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಪದೇ ಪದೇ ಬಹಿರಂಗವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಗೊತ್ತಿದೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯ ಒಪ್ಪಂದ ಆಗಿದೆ ಅಂತ, ಹಂಗಾಗಿ ಆ ವಿಚಾರಗಳನ್ನ ಮತ್ತೊಮ್ಮೆ ನೆನಪಿಗೆ ತರಬಹುದು ಸಿದ್ದರಾಮಯ್ಯನವರಿಗೆ ಅಂತ. ಹೈಕಮಾಂಡ್ ಹೇಳಿದಂತೆ ಅವತ್ತು ನಡೆದುಕೊಂಡಿದ್ವಿ, ಇವತ್ತು ಕೂಡ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳೋದು ಬೇಡ, ಹೈಕಮಾಂಡ್ ನಮಗೆ ಬಿಟ್ಟಿದೆ, ಹಂಗಾಗಿ ನಾವೇ ಕೂತ್ಕೊಂಡು ಬಗೆಹರಿಸಿಕೊಂಡು ಒಂದು ನಿರ್ಧಾರಕ್ಕೆ ಬರೋಣ ಅಂತ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಕನ್ವಿನ್ಸ್ ಮಾಡುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನ ಕೂಡ ಕೊಡ್ತೀನಿ ಅನ್ನುವಂತಹ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಹೇಳಬಹುದು. ಅದ್ರ ಜೊತೆಗೆ ಒನ್ ಲೈನ್ ಸೇರಿಸಬಹುದು, ಸಿದ್ದರಾಮಯ್ಯನವರೇ ನಿಮ್ಮ ಸಪೋರ್ಟ್ ಇರಬಹುದು, ನಿಮ್ಮ ಸಲಹೆ ಸೂಚನೆಗಳಂತೆ ನಾನು ಸರ್ಕಾರವನ್ನ ನಡೆಸ್ಕೊಂಡು ಹೋಗ್ತೀನಿ, ಹಂಗಾಗಿ ಒಂದು ಅವಕಾಶ ಮಾಡಿಕೊಡಿ ಅಂತ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೇಳೋ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರಿಗೆ. ನಮ್ಮ ಗ್ಯಾರಂಟಿ ಯೋಜನೆ ಮತ್ತಷ್ಟು ಹೈಪ್ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನ ಒನ್ಸ್ ಅಗೇನ್ ಪ್ರಸ್ತಾಪ ಮಾಡಬಹುದು ಡಿ.ಕೆ. ಶಿವಕುಮಾರ್ ಅವರು. ಕಾರಣ ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿದೆ ಅಂದ್ರೆ ಅದಕ್ಕೆ ಕಾರಣನೇ ಗ್ಯಾರಂಟಿ ಯೋಜನೆಗಳು, ಅದನ್ನ ಅನುಷ್ಠಾನಕ್ಕೆ ತಂದಿರುವಂತಹ ಹರಿಕಾರ ಅಂತ ಅಂದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನ ಇನ್ನಷ್ಟು ಹೈಪ್ ಮಾಡ್ತೀನಿ, ಇನ್ನಷ್ಟು ನಾನು ಜನರಿಗೆ ರೀಚ್ ಆಗೋ ರೀತಿಯಲ್ಲಿ ಅದನ್ನ ಯೋಜನೆ ರೂಪಿಸ್ತೀನಿ ಅನ್ನೋ ರೀತಿಯಲ್ಲಿ ಪ್ರಸ್ತಾಪ ಮಾಡಬಹುದು ಡಿ.ಕೆ. ಶಿವಕುಮಾರ್ ಅವರು. ಅದನ್ನ ಕೂಡ ತಳ್ಳಿ ಹಾಕಕ್ಕಾಗಲ್ಲ. ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಾವಿಬ್ರು ಕೂಡ ನಡೆದುಕೊಳ್ಳೋಣ ಅಂತ ಸಿದ್ದರಾಮಯ್ಯನವರು ಹೇಳಬಹುದು. ಇಷ್ಟೊತ್ತು ಡಿ.ಕೆ. ಶಿವಕುಮಾರ್ ಅವರು ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಅಂತ ಕೇಳ್ತಾ ಇದ್ರಲ್ಲ, ಅದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯನವರು ಒನ್ಸ್ ಅಗೇನ್ ಏನು ಉತ್ತರ ಕೊಡಬಹುದು ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ರೀತಿ ನಾವಿಬ್ರು ಕೂಡ ಕೇಳೋಣ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಬಹುದು. ಸಿದ್ದರಾಮಯ್ಯ ಬಳಿಕ ನಿಮಗೆ ಅಧಿಕಾರ ಅಂತ ಹೇಳಿದ್ದಾರೆ, ಈ ವಿಚಾರವನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಾರೆ. ನಾನು ಬಿಟ್ಕೊಟ್ಟಾಗ ನೀವು ಸಿಎಂ ಆಗಬೇಕು, ಸೊ ಹೈಕಮಾಂಡ್ ಅದನ್ನೇ ಹೇಳಿದೆಯಲ್ವಾ ಈ ಹಿಂದೆ, ಸಿದ್ದರಾಮಯ್ಯ ಬಿಟ್ಕೊಟ್ಟಾಗ ನೀವು ಸಿಎಂ ಆಗಿ ಅಂತ, ಹಂಗಾಗಿ ಒಂದು ಆಪ್ಷನ್ ಕೊಡಿ ನನಗೆ ಅಂತ ಸಿದ್ದರಾಮಯ್ಯನವರು ಕೇಳೋ ಸಾಧ್ಯತೆ. ಈ ಅವಧಿಯಲ್ಲಿ ಇನ್ನಷ್ಟು ದಿನಗಳ ಕಾಲ ಸಿಎಂ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಕೇಳುವ ಸಾಧ್ಯತೆಗಳು ಕೂಡ ಇದೆ. ನಮ್ಮ ಬಣದವರು ಕೂಡ ನೀವೇ ಇರಿ ಅಂತ ಹೇಳ್ತಿದ್ದಾರೆ, ಇದು ಕೊನೆಯ ಅವಧಿ, ಪೂರ್ಣಾವಧಿಯ ತನಕ ನೀವೇ ಸಿಎಂ ಆಗ್ಬಿಡಿ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ನನ್ನ ಮೇಲೆ ಒತ್ತಡ ಹಾಕ್ತಿದ್ದಾರೆ, ಹಂಗಾಗಿ ಈ ಬಾರಿ ಒಂದು ಫುಲ್ ಅವಕಾಶ ನನಗೆ ಕೊಟ್ಬಿಡಿ ಅಂತ ಕೇಳುವ ಸಾಧ್ಯತೆ ಇದೆ. ಇವತ್ತು ಕೂಡ ಶಾಸಕರ ಸಂಖ್ಯೆಯನ್ನ ನೋಡಿದ್ರಾಗ ಯಾರ ಪರವಾಗಿ ಎಷ್ಟು ಸಂಖ್ಯಾಬಲ ಇದೆ ಶಾಸಕರದ್ದು ಅಂತ ಪ್ರಶ್ನೆ ಮಾಡಿದ್ರೆ ಹೈಯೆಸ್ಟ್ ಇರೋದು ನನ್ನ ಕಡೆಗೆ,
ಸೊ ಶಾಸಕರು ಒತ್ತಡ ಹಾಕ್ತಿದ್ದಾರೆ, ನಮ್ಮ ಬೆಂಬಲ ನಿಮಗಿದೆ, ಹಂಗಾಗಿ ನೀವೇ ಸಿಎಂ ಆಗಿರಬೇಕು ಅಂತ ಈ ವಿಚಾರವನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಬಹುದು. ನನಗೆ ಇದು ಕೊನೆಯ ಅವಧಿ, ಮುಂದೆ ಮತ್ತೆ ನಾನು ಸಿಎಂ ಆಗಲ್ಲ. ಅವರೇ ಈ ಹಿಂದೆ ಹೇಳ್ದಂಗೆ ಮುಂದಿನ ಬಾರಿ ಚುನಾವಣೆಯಲ್ಲೂ ಕೂಡ ನಾನು ಕಂಟೆಸ್ಟ್ ಮಾಡಲ್ಲ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ಮುಂದೆ ನಿಮಗೆ ಅವಕಾಶ ಇರುತ್ತೆ, ಈ ಬಾರಿ ಪೂರ್ಣಾವಧಿಯ ತನಕ ನನಗೆ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಬಹುದು. ಅದ್ರ ಜೊತೆಗೆ ಅಹಿಂದ ವರ್ಗವೂ ಸಹ ಇದನ್ನೇ ಹೇಳ್ತಾ ಇದೆ, ಕಾಂಗ್ರೆಸ್ನ ಅತಿ ದೊಡ್ಡ ಶಕ್ತಿಯಾಗಿ ನನ್ನ ಶಕ್ತಿಯಾಗಿ ನಿಂತ್ಕೊಂಡಿದ್ದು ಅಹಿಂದ ವರ್ಗ ಕೂಡ ನನ್ನ ಮೇಲೆ ಒತ್ತಡ ಹಾಕ್ತಾ ಇದೆ, ನೀವೇ ಸಿಎಂ ಆಗಿ ಮುಂದುವರಿಬೇಕು, ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿ ಬಿಟ್ಟು ಕೆಳಗಿಳಿಬಾರ್ದು ಅಂತ. ಸೊ ಅದೆಲ್ಲ ವಿಚಾರಗಳನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಬಹುದು. ನೀವು ಫೋರ್ಸ್ ಮಾಡಿ ನನ್ನನ್ನ ಕೆಳಗಿಳಿಸಿದ್ರೆ ಅಹಿಂದ ವರ್ಗ ಪಕ್ಷದಿಂದ ದೂರ ಆಗುತ್ತೆ, ಏನ್ ಮಾಡ್ತೀರಿ ಅಂತ ಮೋಸ್ಟ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಕೇಳುವಂತ ಸಾಧ್ಯತೆಗಳಿದೆ. 2028ಕ್ಕೆ ನಿಮ್ಮನ್ನ ಸಿಎಂ ಅಂತ ಪ್ರಾಜೆಕ್ಟ್ ಮಾಡೋಣ ಬಿಡಿ, ಈಗಿನಿಂದಲೇ ಅದಕ್ಕೆ ತಯಾರಿ ಮಾಡ್ಕೊಳ್ಳೋಣ ಬಿಡಿ, ಅವಾಗ ನಿಮಗೆ ಅವಕಾಶ ಇರುತ್ತಲ್ಲ, ನೀವೇ ಸಿಎಂ ಆಗಬಹುದಲ್ಲ ಒನ್ಸ್ ಅಗೇನ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ, ಈ ವಿಚಾರವನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಬಹುದು. ಬಟ್ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಒಪ್ಪುವ ಸಾಧ್ಯತೆಗಳು ತೀರಾ ಕಡಿಮೆ ಅಂತ. ಆಗ ಲಿಸ್ಟ್ಗಳು ದೊಡ್ಡದಾಗ್ತಾ ಹೋಗುತ್ತೆ, ರೇಸಲ್ಲಿ ಸಾಕಷ್ಟು ಜನ ಬರಬಹುದು, ಮುಂದೆ ಅವಕಾಶ ಸಿಗಲ್ಲ. ಹಂಗಾಗಿ ಇದೇ ಅವಧಿಯಲ್ಲಿ ಸಿಎಂ ಆಗ್ಬಿಟ್ರೆ ಅದು ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲೂ ಕೂಡ ಅನ್ನುವಂತ ಇಂಗಿತವನ್ನ ಪದೇ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ. ಹಂಗಾಗಿ ಸಿದ್ದರಾಮಯ್ಯನವರು ಹಿಂಗೆ ಹೇಳಿದ ತಕ್ಷಣ ಒಪ್ಕೊಳ್ತಾರೆ ಅನ್ನೋದು ಕೂಡ ಕಷ್ಟ. ಹೈಕಮಾಂಡ್ ಬಳಿ ಕೂಡ ಇದನ್ನೇ ಹೇಳ್ತೀನಿ ಅನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ಹೇಳಬಹುದು ಅಂತ. 2028ಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಅಭ್ಯರ್ಥಿ ಅಂತ ನಾವು ಪ್ರಾಜೆಕ್ಟ್ ಮಾಡೋಣ, ಅವರ ನೇತೃತ್ವದಲ್ಲಿ ಚುನಾವಣೆ ಫೇಸ್ ಮಾಡೋಣ ಅಂತ ಹೈಕಮಾಂಡ್ಗೂ ಹೇಳ್ತೀನಿ, ಅದೇ ರೀತಿ ತಯಾರಿಗಳನ್ನ ರಾಜ್ಯದಲ್ಲಿ ಮಾಡ್ಕೊಳ್ಳೋಣ ಅಂತ ಸಿದ್ದರಾಮಯ್ಯನವರು ಕನ್ವೆ ಮಾಡಬಹುದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ. ಮುಂದಿನ ಚುನಾವಣೆ ನಿಮ್ಮದೇ ಮುಂದಾಳತ್ವದಲ್ಲೇ ಆಗಬೇಕು, ಆಗ್ಲಿ, ಆ ರೀತಿ ಒತ್ತಡವನ್ನ ಹೈಕಮಾಂಡ್ ಮೇಲೆ ನಾನು ಕೂಡ ಹಾಕ್ತೀನಿ ಅನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಬಹುದು. ಈ ಹಿಂದೆ ಕೂಡ ಎಲೆಕ್ಷನ್ ನನ್ನ ನೇತೃತ್ವದಲ್ಲಿ ಹೋಗಿದ್ದೀವಲ್ಲ ಕೆಪಿಸಿಸಿ ಅಧ್ಯಕ್ಷನಾಗಿ, ಈಗ ಅಧಿಕಾರಕ್ಕೆ ಬಂದ ಇದೆ ಪಕ್ಷ, ಹಂಗಾಗಿ ಅವಕಾಶ ಕೇಳ್ತಿದ್ದೀನಿ ಕೊಡಿ ಅಂತ ಮೋಸ್ಟ್ಲಿ ಅದಕ್ಕೆ ಉತ್ತರ ಕೊಡಬಹುದು ಡಿ ಕೆ ಶಿವಕುಮಾರ್ ಅವರು. ಎಲ್ಲಾ ಶಾಸಕರಿಗೂ ನಾನು ಹೇಳ್ತೀನಿ ನೀವೇ ಸಿಎಂ ಆಗಬೇಕು ಅಂತ, ಎಲ್ಲಾ ಶಾಸಕರ ಬೆಂಬಲ ನಿಮ್ಮ ಕಡೆಗೆ ಇರೋ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಇವತ್ತಿನ ನಡೆಯುವಂತಹ ಸಭೆಯಲ್ಲಿ ಅದನ್ನ ಪ್ರಸ್ತಾಪ ಮಾಡಬಹುದು. ಸೊ ಅದನ್ನ ಕೂಡ ಕಾದ್ ನೋಡ್ಬೇಕು. ಇದೆಲ್ಲದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ತಾರ? ಇಬ್ಬರು ನಾಯಕರ ಮಧ್ಯದಲ್ಲಿ ಆಗುವಂತಹ ಚರ್ಚೆಗಳು ಫೈನಲಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರುವಲ್ಲಿ ಸಕ್ಸಸ್ ಆಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕು. ಕೆಲವೇ ಕ್ಷಣಗಳು ಅದಕ್ಕೆ ಬಾಕಿ ಉಳ್ಕೊಂಡಿದೆ.